Dr. Prashant Bhatt to address us with the Arogya Dinachari for this day. Dr. Prashant Bhatt. ಶ್ರೀ ಗುರುಭ್ಯೋ ನಮಃ. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾ ಋಗ್ಭಯ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ನಿನ್ನೆ ಹಾಗೂ ಮೊನ್ನೆ 2 ದಿನ ಇನ್ನಿಬ್ಬರು ವೈದ್ಯರು ಬಂದು ಮಾತಾಡಿದ್ದಾರೆ. ಸೊ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಅವರು ಈಗಾಗಲೇ ದಿನಚರಿ ಏನು ಮಾಡಬೇಕು ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ಸೊ ನಾನು ನಿನ್ನೆ ಯೂಟ್ಯೂಬ್ ಲೈವ್ ಇದ್ದಿದ್ದರಿಂದ ಅದನ್ನು ಕೇಳಿಸ್ಕೊಂಡೆ. ಸೊ ಏನು ಮಾಡಬೇಕು ಅಂತ ಅವ್ರು ಹೇಳಿಬಿಟ್ಟಿರೋದ್ರಿಂದ ಏನು ಮಾಡಬಾರ್ದು ಅಂತ ನಾನು ಹೇಳೋಣ ಅಂತ ಅಂದ್ಕೊಂಡೆ ನಾನು. ಸೊ ಅದಕ್ಕೆ ಕುಮಾರ ಸಂಭವದಲ್ಲಿ ಕಾಳಿದಾಸ ಹೇಳ್ತಾನೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಅಂದರೆ ಶರೀರ ಅನ್ನೋದು ಧರ್ಮಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಇದ್ದಂಗೆ, ಧರ್ಮನ ಆಚರಣೆ ಮಾಡೋದಕ್ಕೆ ಇನ್ಸ್ಟ್ರೂಮೆಂಟ್ ಇದ್ದಂಗೆ. ಆಯುರ್ವೇದದಲ್ಲಿ ಹೇಳುತ್ತೆ, ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಂ ಮೂಲಮುತ್ತಮಂ ಅಂತ. ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳ ಸಾಧನೆಗೆ ಆರೋಗ್ಯವೇ ಮುಖ್ಯ ಅಂತ. ಇಲ್ಲಿ ಧರ್ಮ ಅಂತಂದರೆ ನಾವು ನಮ್ಮ ಧರ್ಮವನ್ನು ಆಚರಿಸೋದಕ್ಕೆ, ಅರ್ಥವನ್ನು ಸಂಪಾದಿಸೋದಕ್ಕೆ, ಕಾಮ ಅಂತಂದರೆ ಡಿಸೈರ್ಸನ್ನು ಪೂರೈಸ್ಕೊಳ್ಳೋದಕ್ಕೆ, ಹಾಗೂ ಮೋಕ್ಷ ಅಂದರೆ ಈ ಪ್ರಪಂಚದನ್ನು ನಾವು ಹೇಗೆ ನೋಡ್ತೀವಿ ಅಂದರೆ, ಪ್ರಪಂಚನ ಸಾಧಾರಣವಾಗಿ ಎಲ್ಲರಿಗೂ ನೋಡೋದು ಹೇಗೆ ಅಂತಂದರೆ, ನಾನು ನಿಂತ್ಕೊಂಡು ನೋಡ್ತಾ ಇರ್ತೀನಿ ಪ್ರಪಂಚನ, ಅಥವಾ ಪ್ರಪಂಚ ನನ್ನನ್ನು ನೋಡ್ತಿದೆ ಅನ್ನೋ ಭಾವನೆ ಇರುತ್ತೆ. ಆದರೆ ಈ ಪ್ರಪಂಚವೇ ನಾನೇ ಈ ಪ್ರಪಂಚ ಅನ್ನೋ ಭಾವನೆ ಬಂದಾಗ ಅದು ಮೋಕ್ಷದ ಹಂತ ಅಂತ ಆಧ್ಯಾತ್ಮದಲ್ಲಿ, ಅದ್ವೈತದಲ್ಲಿ ಹೇಳುತ್ತೆ. ಸೊ ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಂ ಮೂಲಮುತ್ತಮಂ. ಸೊ ಈ ಆರೋಗ್ಯ ಸಾಧನೆಗೆ ಏನು ಮಾಡಬೇಕು, ಯಾವ ರೀತಿ ದಿನಚರಿ ಪಾಲನೆ ಮಾಡಬೇಕು, ಇದೆಲ್ಲ ನಮಗೊಂದು ಅಂದಾಜು ಎಲ್ಲರಿಗೂ ಇದೆ. ಆಯುರ್ವೇದದಲ್ಲಿ ಒಂದು ಮಾತು ಹೇಳುತ್ತೆ, ಹೇಗೆ ಆರೋಗ್ಯ ಹಾಳಾಗುತ್ತೆ ಅನ್ನೋದು. ಅದಕ್ಕೆ ಪ್ರಜ್ಞಾಪರಾಧ ಅಂತ ಹೇಳ್ತಾರೆ. ಪ್ರಜ್ಞಾಪರಾಧ, ಪ್ರಜ್ಞೆ ಅಂದರೆ ಇಲ್ಲಿ ಅವೇರ್ನೆಸ್ ಅಥವಾ ನಮ್ಮ ಬುದ್ಧಿ. ಅದು ಏನಂತಾರೆ ಅಂದರೆ, ಧೃತಿ ಸ್ಮೃತಿ ವಿಭ್ರಷ್ಟ ಕರ್ಮಯತ್ ಕುರುತೆ ಅಶುಭಂ ಪ್ರಜ್ಞಾಪರಾಧಂ ತಂ ವಿದ್ಯಾತ್ ಸರ್ವದೋಷ ಪ್ರಕೋಪನಂ ಅಂತ. ಇದರ ಅರ್ಥ ಏನಂದರೆ, ಧೀ ಶಕ್ತಿ ಅಂತಂದರೆ, ಇಲ್ಲೊಂದು ಚೂರು ಸ್ವಲ್ಪ 2-3 ಇಂಗ್ಲೀಷ್ ಶಬ್ದ ಉಪಯೋಗಿಸ್ತೀನಿ. ಧೀ ಶಕ್ತಿ ಅಂತಂದರೆ ಅದನ್ನು ನಾವು ಡಿಸೈಡ್ ಮಾಡುವಂತಹ, ಎಲ್ಲರಿಗೂ ಅರ್ಥ ಆಗೋದಕ್ಕೋಸ್ಕರ ಈ ವರ್ಡ್ ಯೂಸ್ ಮಾಡ್ತಿದ್ದೀನಿ, ಡಿಸೈಡ್ ಮಾಡುವಂತಹ ಒಂದು ಕೆಪಾಸಿಟಿ ನಮ್ಮಲ್ಲಿ ಏನಿದೆ ಅದು ಧೀಶಕ್ತಿ. ಧೃತಿ ಅಂತಂದರೆ ನಾವು ತಗೊಂಡಿರೋ ಡಿಸಿಷನನ್ನು ಪಾಲನೆ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಸತ್ವಯುತವಾದ ಒಂದು ಶಕ್ತಿ. ಸ್ಮೃತಿ ಅಂತಂದರೆ ಇಂಥ ಡಿಸಿಷನ್ ನಾನು ತೊಗೊಂಡಿದ್ದೀನಿ, ಇದನ್ನು ನೆನಪಲ್ಲಿಟ್ಟುಕೊಂಡು ನಾನು ಅದನ್ನು ಆಚರಣೆ ಮಾಡಬೇಕು ಅನ್ನುವಂತಹ ವಿವೇಚನೆ. ಸೊ ಇಲ್ಲಿ ಮುಖ್ಯವಾಗಿ ಡಿಸಿಷನ್ ಅಂತಂದರೆ ಏನು, ಡಿಸೈಡ್ ಮಾಡೋದು ಅಂತೀವಿ ನಾವು. ಕೆಲವು ವಿಷಯಗಳಲ್ಲಿ ಈ ಶಬ್ದ ಡಿಸೈಡ್ ಅಂತೀವಿ ನೋಡಿ, ಇಲ್ಲಿ ಡಿಸೈಡ್. ನಾವು ಬೇರೆ ಕಡೆ ಈ ಶಬ್ದ ಉಪಯೋಗಿಸ್ತೀವಿ, ಸುಯಿಸೈಡ್, ಹೋಮಿಸೈಡ್, ಪೆಸ್ಟಿಸೈಡ್. ಸೊ ಏನು ಸೈಡ್ ಅಂತಂದರೆ ಅರ್ಥ ಟು ಕಿಲ್ ಅಂತ. ಸೊ ಡಿಸೈಡ್ ಅಂದರೆ ಏನು, ಪೆಸ್ಟಿಸೈಡ್ ಅಂದರೆ ಅರ್ಥ ಆಗುತ್ತೆ, ಪೆಸ್ಟನ್ನು ಕೊಲ್ಲೋದಕ್ಕೆ ಉಪಯೋಗಿಸ್ತೀವಿ ಅಂತ. ಅಥವಾ ಸುಯಿಸೈಡ್ ಅಂದರೆ ಸ್ವಂತವನ್ನು ಸಾಯಿಸ್ಕೊಳ್ಳೋದಕ್ಕೆ ಸುಸೈಡ್ ಅಂತೀವಿ. ಹೋಮಿಸೈಡ್ ಅಂದರೆ ಬೇರೆಯವ್ರನ್ನ ಸಾಯಿಸೋದು. ಈ ಡಿಸೈಡ್ ಅಂದರೆ ಹೇಗೆ, ಈ ಸೈಡ್ ಯಾಕೆ ಇಲ್ಲಿ ಬಂತು ಅಂತ ಯೋಚನೆ ಮಾಡಿದಾಗ, ಸೈಡ್ ಅಂದರೆ ಟು ಕಿಲ್ ಅಂತ ಹೇಳಿದ್ನಲ್ಲ ನಾನು, ಟು ಕಿಲ್ ಆಲ್ ಅದರ್ ಆಪ್ಷನ್ಸ್. ವೆನ್ ಯು ಡಿಸೈಡ್ ಯು ಕಿಲ್ ಆಲ್ ಅದರ್ ಆಪ್ಷನ್ಸ್. ಸೊ ನಮ್ಮ ಈ ಧೀಶಕ್ತಿಯಿಂದ ನಾವು ವಿವೇಚನೆ ಮಾಡಬೇಕಾಗಿ ಬಂದಾಗ ಕೆಲವು ಸಲ ಅನಿಸುತ್ತೆ, ನಾವು ತುಂಬ ಸಲ ಮಕ್ಕಳಿಗೂ ಹೇಳ್ತೀವಿ ಅಥವಾ ನಮ್ಮ ಪೇಷಂಟ್ಸಿಗೆ ಹೇಳ್ತೀವಿ, ಸ್ಟೂಡೆಂಟ್ಸಿಗೆ ಹೇಳ್ತೀವಿ, ಡಿಸೈಡ್ ಮಾಡಬೇಕು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ. ಈ ಡಿಸೈಡ್ ಮಾಡಿದ್ಮೇಲೆ ಯಾವುದು ಉಳಿಯುತ್ತೋ ಅದನ್ನೇ ನಾವು ಚೂಸ್ ಮಾಡಬೇಕಾಗತ್ತೆ. ಸೊ ಚೂಸ್ ಮಾಡೋದು ಯಾವಾಗ, ಫ್ರೀಯಾಗಿ ಮೈಂಡ್ ಇಟ್ಕೊಂಡು ಚೂಸ್ ಮಾಡ್ತೀನಿ. ನಾನು ಆಯುರ್ವೇದ ಓದ್ತೀನಿ ಅಂತ ನಾನು ಚೂಸ್ ಮಾಡಿದ್ದೀನಿ ಇವತ್ತು ಅಂತಂದರೆ ಅದನ್ನೇ ನಾನು ಮುಂದೆ ಪಾಲನೆ ಮಾಡ್ಕೊಂಡು ಹೋಗಬೇಕು. ಸೊ ಯಾವುದಾದ್ರೂ ವಿಚಾರಗಳಲ್ಲಿ ಈಗ ನಾವು ಹೇಳ್ತೀವಿ, ಇದು ಒಳ್ಳೆಯದಾ ಕೆಟ್ಟದ್ದಾ, ಒಳ್ಳೆಯ ಆಹಾರನ ಕೆಟ್ಟ ಆಹಾರನ, ನಾನು ಮ್ಯಾಗಿ ತಿನ್ಬೋದಾ, ನೂಡಲ್ಸ್ ತಿನ್ಬೋದಾ, ಪಿಜ್ಜಾ ತಿನ್ಬೋದಾ, ಗೊತ್ತು ನಮಗಿದು ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಗೊತ್ತಿದೆ. ಕೆಟ್ಟದ್ದು ಅನ್ನೋದು ಚಾಯ್ಸ್ ಅಲ್ವೇ ಅಲ್ಲ. ಒಳ್ಳೆಯದು ಕೆಟ್ಟದ್ದು ಬರೋದೇ ಇಲ್ಲ ಅಲ್ಲಿ. ಅದು ಕೆಟ್ಟದ್ದು ಒಳ್ಳೆಯದು ಅಂತ 2 ಚಾಯ್ಸ್ ಇಲ್ವಲ್ಲ, ಒಳ್ಳೆಯದು ಮಾತ್ರ.
ಒಳ್ಳೇದು ಮಾತ್ರ ನಮಗೆ ಬೇಕಾಗಿರೋದು. ಈ ಪ್ರಜ್ಞಾಪರಾಧಕ್ಕೆ ಬಂದಾಗ ಈ ರೀತಿ ನಾವು ಫಸ್ಟು ಯಾವುದು ಒಳ್ಳೆಯದು ಅನ್ನೋದನ್ನು ಗಮನಿಸ್ಕೋಬೇಕು ಆರೋಗ್ಯಕ್ಕೆ. ಈಗ ಮುಖ್ಯವಾಗಿ ಕಾಡ್ತಾ ಇರೋಂಥ, ನನಗೆ ತುಂಬ ಕಾಡ್ತಾ ಇರೋಂಥದ್ದು ಕೆಲವು ಹೇಳ್ತೀನಿ ನಾನು. ಒಂದು, ನಾವು ಉಪಯೋಗಿಸ್ತಿರುವ ಆಹಾರ ಇವತ್ತು ಎಲ್ಲದಕ್ಕೂ ಪೆಸ್ಟಿಸೈಡ್ ಹಾಕ್ತಾರೆ, ಎಲ್ಲದಕ್ಕೂ ಫರ್ಟಿಲೈಸರ್ಸ್ ಹಾಕ್ತಾರೆ ಬೆಳೆಯುವಾಗ. ಸೊ ಬೆಳೆಯುವಾಗ ಬೆಳೆಯುವಾಗ ಫರ್ಟಿಲೈಸರು, ಬೆಳೀತಾ ಬೆಳೆ ಬರೋ ಟೈಮಲ್ಲಿ ಪೆಸ್ಟಿಸೈಡು, ಆಮೇಲೆ ಅದನ್ನು ಉಳಿಸೋದಕ್ಕೆ ಪ್ರಿಸರ್ವೇಟಿವು, ಸಿದ್ಧಪಡಿಸಿದ ಆಹಾರ ಉಳಿಸೋದಕ್ಕೆ ಮತ್ತೆ ಪ್ರಿಸರ್ವೇಟಿವ್. ಸೊ ಈ ರೀತಿ ಬೇರೆ ಬೇರೆ ಕೆಮಿಕಲ್ಗಳನ್ನ ಬೇರೆ ಸ್ಟೇಜಲ್ಲಿ ಹಾಕಿದ್ರಿಂದ ನಮ್ಮ ಆಹಾರ ಅದು ಆಹಾರವಾಗೇ ಉಳಿದಿಲ್ಲ. ಅದು ರಾಸಾಯನಿಕದ ಒಂದು ಮೊತ್ತವಾಗಿ, ಒಂದು ಒಟ್ಟು ಸ್ವರೂಪವಾಗಿ ನಾವು ತಿನ್ನೋ ಆಹಾರ ಬರೀ ರಾಸಾಯನಿಕಗಳಿಂದ ತುಂಬಿಕೊಂಡಿದೆ. ಈ ರಾಸಾಯನಿಕಗಳನ್ನ ತೆಗೆಯೋದು ಹೇಗೆ ಅಂತ ಒಂದೆರಡು ಹೇಳ್ತೀನಿ ಆಹಾರದಲ್ಲಿ. ಯಾಕೆಂದರೆ ಎಲ್ಲರಿಗೂ ಆರ್ಗ್ಯಾನಿಕ್ ಆಹಾರ ತಗೊಂಡು ಬಳಸೋದಕ್ಕೆ ಕಷ್ಟ ಆಗುತ್ತೆ, ಅಥವಾ ಆರ್ಗ್ಯಾನಿಕ್ ಅಂತ ಸಿಗೋದು ನಿಜವಾಗ್ಲೂ ಆರ್ಗ್ಯಾನಿಕ್ ಅಂತ ಕೂಡ ಗೊತ್ತಿರೋದಿಲ್ಲ ನಮಗೆ. ಸೊ ನಾವು ನನ್ನ ಪೇಷಂಟ್ಸಿಗೆ ತಮಾಷೆಯಾಗಿ ಹೇಳ್ತಿರ್ತೀನಿ, ನೀವು ತರಕಾರಿ ತೊಗೊಳಕ್ಕೆ ಹೋದಾಗ ಚೆನ್ನಾಗಿರೋದನ್ನ ನೋಡಿ ತೊಗೋಬೇಡಿ, ಹುಳ ಬಿದ್ದಿರೋದು ನೋಡಿ ತೊಗೊಳ್ಳಿ. ಯಾಕೆಂದರೆ ಹುಳ ಬಿದ್ದಿರೋದ್ರಲ್ಲಿ ರಾಸಾಯನಿಕ ಅಂಶ ಕಮ್ಮಿ ಇರುತ್ತೆ. ಸೊ ಹುಳ ಬಿದ್ದಿರೋದು ತೊಗೊಂಡು ಹುಳಗಿರೋದೆಲ್ಲ ಪಾರ್ಟೆಲ್ಲ ತೆಗೆದ್ಬಿಟ್ಟು ತಿನ್ನೋಕ್ಕೆ, ಹುಳ ತಿಂದರೂ ತೊಂದರೆ ಇಲ್ಲ, ಕೆಮಿಕಲ್ ತಿನ್ನಬಾರ್ದು. ಸೊ ಏನು ಮಾಡಬೇಕು ಅಂತಂದರೆ, ಈ ತರಕಾರಿ ಮತ್ತು ಹಣ್ಣುಗಳನ್ನ ತೊಗೊಂಡು ಬಂದಾಗ ಈ ಅಡುಗೆ ಸೋಡಾ ಒಂದು 2 ಚಮಚ, ಒಂದು ಅರ್ಧ kg ತರಕಾರಿ ಹಣ್ಣಿಗೆ ಒಂದು 2 ಚಮಚ ಹಾಕಿ ನೆನೆಸಿಡಬೇಕು. ಒಂದು 12 ನಿಮಿಷ ನೆನೆಸೋದಕ್ಕೆ ಮುಂಚೆ ಒಂದು ಸಲ ತೊಳಿಬೇಕು. 12 ನಿಮಿಷ ನೆನೆಸಿದ ನಂತರ ಈ ನೀರೆಲ್ಲ ಚೆಲ್ಲಿದ ಮೇಲೆ ಇನ್ನೊಂದು ಸಲ ಕುಡಿಯೋ ನೀರಿನಲ್ಲಿ ಅದನ್ನು ತೊಳೆದು ಮತ್ತೆ ತರಕಾರಿನ ಉಪಯೋಗಿಸಿದ್ರೆ ಸುಮಾರು 12ರಿಂದ 15 ನಿಮಿಷ ನೆನ್ಪಿಟ್ಕೊಳ್ಳಿ, ತೊಳೆದು ಬಳಸಿ. ಸುಮಾರು 90% ಪೆಸ್ಟಿಸೈಡು ಅದರಲ್ಲಿರುವಂಥದ್ದು ನಿವಾರಣೆ ಆಗುತ್ತೆ ಅಂತ ರಿಸರ್ಚ್ಗಳಿಂದ ತಿಳಿದು ಬಂದಿದೆ. ಇದೊಂದು ಮುಖ್ಯವಾದ ಅಂಶ. ಇದನ್ನು ಆದಷ್ಟು ಮಾಡೋದಕ್ಕೆ ಪ್ರಯತ್ನ ಪಡಿ. ಇನ್ನೊಂದು, ಅಕ್ಕಿ ಬೇಳೆ ಇಂಥದ್ದನ್ನೆಲ್ಲ ತೊಳೆಯುವಾಗ 2 ಸಲ ತೊಳಿರಿ. ಆಮೇಲೆ ಇನ್ನೂ ತುಂಬ ಕಾಡುವಂಥದ್ದು ನಮ್ಮ ಪ್ಲಾಸ್ಟಿಕ್ ಬಳಕೆ. ಈ ಪ್ಲಾಸ್ಟಿಕ್ ಬಳಕೆಯಿಂದ ನಾವೀಗ ಇಲ್ಲೇ ಪೇಪರ್ ಕಪ್ಪಲ್ಲಿ ನಾವು ಕಾಫಿ ಟೀ ಎಲ್ಲ ಕುಡಿತಾ ಇರ್ತೀವಿ. ಈ ಪೇಪರ್ ಕಪ್ಪು ಅದು ಪೇಪರ್ ಕಪ್ ಅಲ್ಲ, ಅದರ ಹೊರಭಾಗ ಮಾತ್ರ ಪೇಪರ್ ಆಗಿರುತ್ತೆ. ಅದರ ಒಳಭಾಗ ಬಿಸಿಯನ್ನು ತಡ್ಕೊಳ್ಳೋದಕ್ಕೆ ಮತ್ತು ಅದು ಸೋರಬಾರ್ದು ಅಂತ ಮತ್ತೆ ಪ್ಲಾಸ್ಟಿಕ್ ಕೋಟಿಂಗ್ ಮಾಡಿರ್ತಾರೆ. ಇದಕ್ಕಿಂತ ಪ್ಲಾಸ್ಟಿಕ್ ಕಪ್ಪೇ ಬೆಟರ್ ಇತ್ತು. ಯಾಕೆ ಅಂತಂದರೆ ಪ್ಲಾಸ್ಟಿಕ್ ಕಪ್ಪಲ್ಲಿ ದಪ್ಪ ಪ್ಲಾಸ್ಟಿಕ್, ಅದು ಸ್ವಲ್ಪ ದಪ್ಪ ಇರ್ತೈತೆ ಪ್ಲಾಸ್ಟಿಕ್ಕು. ಇದರಲ್ಲಿ ಪ್ಲಾಸ್ಟಿಕ್ ತೆಳ್ಳಗಿರೋದ್ರಿಂದ ಬಿಸಿ ಹಾಕಿದ ತಕ್ಷಣ ಅದು ಕರಗುತ್ತೆ, ನಮ್ಮ ಹೊಟ್ಟೆಗೆ ಹೋಗುತ್ತೆ. ನಾವು ಬಿಸಿ ಆಹಾರನ ಸ್ವಿಗ್ಗಿಯಲ್ಲಿ ಇದರಲ್ಲೆಲ್ಲ ತರಿಸ್ಕೊಳ್ತಾ ಇರ್ತೀವಿ. ಬಿಸಿ ಕಾಫಿನ ಪ್ಲಾಸ್ಟಿಕ್ ಕವರಲ್ಲಿ ಪಾರ್ಸಲ್ ಮಾಡಿಕೊಡ್ತಾರೆ. ನಮಗೆ ಎಷ್ಟು ವಿವೇಚನೆ ಸತ್ತು ಹೋಗ್ಬಿಟ್ಟಿದೆ ಅಂತಂದರೆ ನಾವು ತರಿಸ್ಕೊಂಡು ಕುಡಿತೀವಿ ಅದನ್ನು. ಬಿಸಿ ಕುದಿ ಕಾಫಿಯನ್ನು ಒಂದು ಅಲ್ಯೂಮಿನಿಯಂ ಫಾಯಿಲ್ ಥರದೊಂದು ಕವರ್ಗೆ ಹಾಕ್ಕೊಡ್ತಾರೆ. ಅದು ಪ್ಲಾಸ್ಟಿಕ್, ಅದು ಅಲ್ಯೂಮಿನಿಯಂ ಫಾಯಿಲ್ ಅಲ್ಲ, ಅದು ಅಲ್ಯೂಮಿನಿಯಂ ಕಲರ್ ಇರುವಂತಹ ಪ್ಲಾಸ್ಟಿಕ್. ಅದರಲ್ಲಿ ಹಾಕಿದ ಕಾಫಿಯನ್ನು ನಾವು ಚಪ್ಪರ್ಸ್ಕೊಂಡು ಕುಡಿತೀವಿ. ಅದರಲ್ಲಿರೋ ಪ್ಲಾಸ್ಟಿಕ್ಕು ದೇಹದಿಂದ ಹೊರಗೆ ಹೋಗಲ್ಲ, ದೇಹದ ಒಳಗೆ ಬರೀ ಕರುಳಿಗೆ ಮಾತ್ರ ಅಲ್ಲ. ಇತ್ತೀಚಿನ ಸ್ಟಡೀಸ್ ಪ್ರಕಾರ ನಮ್ಮ ವೀರ್ಯಾಣುಗಳಲ್ಲಿ, ಅಂಡಾಣುಗಳಲ್ಲಿ, ಹೃದಯದ ಸ್ನಾಯುಗಳಲ್ಲಿ, ಬ್ರೈನಿನ ಕೋಶಗಳಲ್ಲಿ ನಮಗೆ ಪ್ಲಾಸ್ಟಿಕ್ ಸಿಗ್ತಾ ಇದೆ. ಇದಕ್ಕೆ ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರೀತಾರೆ. ಈ ಮೈಕ್ರೋ ಪ್ಲಾಸ್ಟಿಕ್ಕು ಹೋಗಿ ಮಾಡೋ ಅನಾಹುತ ಒಂದಲ್ಲ ಎರಡಲ್ಲ. ಒಂದು, ದೇಹದ ಎಲ್ಲ ಬೇರೆ ಅಂಗಾಂಗಗಳಲ್ಲಿ ಹೋಗಿ ಕೂತ್ಕೊಳ್ಳೋದಲ್ಲದೆ ಈ ನಮ್ಮ ದೇಹದಿಂದ ಬೇರೆ ಹಾರ್ಮೋನ್ಗಳು ಬೇರೆ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಿಂದ ರಿಲೀಸ್ ಆಗುತ್ತೆ. ಈ ರಿಲೀಸ್ ಆಗಿರೋಂಥ ಹಾರ್ಮೋನ್ಗಳು ಹೋಗಿ ಅದರ ಯಾವ ಅಂಗಕ್ಕೆ ಹೋಗಿ ಆ ಕೆಲಸ ಮಾಡಬೇಕು ಅಲ್ಲಿ ಹೋಗಿ ತಲುಪೋದಕ್ಕೆ ಪ್ರತಿ ಅಂಗಗಳಲ್ಲಿ ರಿಸೆಪ್ಟರ್ಸ್, ಹಾರ್ಮೋನ್ ರಿಸೆಪ್ಟರ್ಸ್ ಅಂತ ಇರುತ್ತೆ. ಈ ಹಾರ್ಮೋನ್ ರಿಸೆಪ್ಟರ್ ಹೀಗೆ ಕೂತಿದೆ ಅಂದರೆ ಈ ಹಾರ್ಮೋನ್ ಬಂದು ಅದ್ರ ಮೇಲೆ ಕೂತ್ಕೋಬೇಕು. ಇದು ಬಂದು ಹಾರ್ಮೋನ್ ಬಂದು ಕೂತ್ಕೊಳ್ಳೋಕೆ ಮುಂಚೆನೇ ನಾವು ಕಾಫಿ ಕುಡ್ದಿರ್ತೀವಲ್ಲ, ಅದರಲ್ಲಿರೋ ಮೈಕ್ರೋ ಪ್ಲಾಸ್ಟಿಕ್ ಬಂದು ಈ ಸೆಲ್ದು ರಿಸೆಪ್ಟರ್ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಸೊ ಹಾರ್ಮೋನ್ ಇರುತ್ತೆ, ಹಾರ್ಮೋನ್ ಸಿಗಲ್ಲ. ದೇಹದಲ್ಲಿ ಹಾರ್ಮೋನ್ ಇರುತ್ತೆ, ಹಾರ್ಮೋನ್ ಸಿಗಲ್ಲ. ಇನ್ಸುಲಿನ್ ಇರುತ್ತೆ, ಕೋಶದೊಳಗೆ ಹೋಗಲ್ಲ. ಇದೇ ರೀತಿ ಎಲ್ಲ ದೇಹಕ್ಕೆ ಬೇಕಾಗಿರೋ ಎಲ್ಲ ಅಂಶಗಳು ದೇಹದಲ್ಲಿ ರಿಲೀಸ್ ಆಗ್ತಾ ಇರುತ್ತೆ, ಎಕ್ಸೆಸ್ ಆಗಿ ಕಾಣಿಸ್ತಾ ಇರುತ್ತೆ. ಇನ್ಸುಲಿನ್ ಚೆಕ್ ಮಾಡಿದ್ರೆ ಜಾಸ್ತಿ ಕಾಣಿಸ್ತಿರುತ್ತೆ, ಇನ್ಸುಲಿನ್ ಕೆಲಸ ಮಾಡೋಕ್ಕಾಗಲ್ಲ. ಹಾರ್ಮೋನ್ಗಳು ಚೆಕ್ ಮಾಡಿದ್ರೆ ಜಾಸ್ತಿ ಇರುತ್ತೆ, ಅದು ಕೆಲಸ ಮಾಡ್ತಾ ಇರಲ್ಲ. ಸೊ ಇದು ಪ್ಲಾಸ್ಟಿಕ್ ಮಾಡ್ತಾ ಇರೋ ಅನಾಹುತ. ಈಗ ಹೆಂಗೆ ಮಾಡೋದು? ಎಲ್ಲ ಕಡೆ ಬಳಕೆಗೆ ಬಂದಿದೆ ಅಂದರೆ ನಾವು ಬಳಸೋದು ಬಿಡಬೇಕು. ನಾವು ಬಳಸೋದು ಬಿಟ್ಟರೆ ಯೂಸ್ ಮಾಡೋದನ್ನ ಬಿಡ್ತಾರೆ. ಪ್ಲಾಸ್ಟಿಕ್ ಕಪ್ಪಲ್ಲಿ ಕೊಟ್ಟರೆ ಕುಡಿಲೇಬೇಡಿ. ನಾನು ಆಗಲೇ ಹೇಳಿದ್ನಲ್ಲ, ಅದು ಚಾಯ್ಸ್ ಅಲ್ಲವೇ ಅಲ್ಲ. ಅದು ಚಾಯ್ಸಿಗೆ ಆಯ್ಕೆಯಾಗಿ ಮೇಲಕ್ಕೆ ಬರೋದಿಲ್ಲ. ಅದು ನೀವು ಮುಂದೆ 4 ಜನರನ್ನ ಆಯ್ಕೆ ಮಾಡ್ತೀವಿ ಅಂದರೆ 4 ಜನ ಬಂದರೆ ತಾನೇ ಅದರಲ್ಲಿ ಮತ್ತೆ ಪ್ರೈಸ್ ಕೊಡ್ತೀವಿ. ಸೊ ಅದೇ ರೀತಿ ಈ ಪ್ಲಾಸ್ಟಿಕ್ ಅನ್ನೋದು ಅದು ಕ್ವಾಲಿಫೈ ಆಗಿ ಮೇಲೆ ಬರೋದೇ ಇಲ್ಲ.
ಸೊ ಎಲ್ಲ ರೀತಿಯ ಪ್ಲಾಸ್ಟಿಕ್ ನಾವು ಆಹಾರ ಧಾನ್ಯ ಸ್ಟೋರ್ ಮಾಡಿರ್ತೀವಿ, ಅದನ್ನು ಮತ್ತೆ ಫ್ರಿಜ್ಜಲ್ಲಿ ಇಡ್ತೀವಿ. ಇದು ಇನ್ನೊಂದು ಸಮಸ್ಯೆ. ಫ್ರಿಜ್ನಲ್ಲಿಟ್ಟಿರೋ ಆಹಾರಕ್ಕೆ ಮತ್ತೆ ಈಗ ಬಂದೆ ನಾನು. ಫ್ರಿಜ್ಜಲ್ಲಿರೋ ಆಹಾರ ಅದು ತನ್ನ ಎಲ್ಲ ಸತ್ವವನ್ನು ಕಳ್ಕೊಂಡ್ಬಿಟ್ಟಿರುತ್ತೆ. ಕೆಲವು ವಸ್ತುಗಳು, ಹಾಳಾಗುವಂಥ ವಸ್ತುಗಳನ್ನ ಮಾತ್ರ ನಾವು ಇಟ್ಟು ಬಳಸ್ಬೋದು ಅಂತ ಬಿಟ್ಟರೆ, ಆಹಾರ ತಯಾರಿಸಿದ ಪದಾರ್ಥಗಳನ್ನ ನಾವು ಫ್ರಿಜ್ಜಲ್ಲಿಟ್ಟು ಮತ್ತೆ ಬಳಸ್ತೀವಿ ಅಂತಂದರೆ ಅದರಲ್ಲಿ ಯಾವುದೇ ರೀತಿಯಾದ ಸತ್ವ ಇರೋದಿಲ್ಲ. ನೀವು ಬಿಸಾಕೋ ಬದಲು ಅದನ್ನು ತಿಂತಿರ್ತೀರ. ಅಂದರೆ ನಮ್ಮ ದೇಹವನ್ನು ನಾವು ಅಷ್ಟು ಪ್ರೀತಿ ಮಾಡ್ತೀವಿ, ಕಸದ ತೊಟ್ಟಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ಏನೂ ಸತ್ವವಿಲ್ಲದ, ಶಕ್ತಿ ಇಲ್ಲದ ಆಹಾರವನ್ನು ನಾವು ತಿಂತೀವಿ. ಇದು ಮೊದಲನೇ ತಪ್ಪು. ಇದು ಏನಂದರೆ ನಮ್ಮ ದೇಹ ಕಸದ ತೊಟ್ಟಿ ಆಯಿತು. ಎರಡನೇದು, ಕಸ ಹಾಕ್ಬಿಟ್ಟಿದ್ದೀವಿ, ಇಲ್ಲಿ ಯಾರು ಕಾರ್ಪೊರೇಷನ್ ಅವ್ರು ಬರಲ್ಲ ತೆಗೆಯೋಕ್ಕೆ. ಕಸ ಹೊಟ್ಟೆ ಒಳಗೆ ಹೋಗಿದೆ, ಇದನ್ನು ತೆಗೆಯೋದು ಹೇಗೆ? ದೇಹಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ದೇಹಕ್ಕೆ ಶಕ್ತಿ ಕೊಡಬೇಕಾದ ಆಹಾರ ದೇಹದ ಶಕ್ತಿಯನ್ನೇ ತಿನ್ನುತ್ತೆ. ಇದು ಎರಡನೇ ದೊಡ್ಡ ಸಮಸ್ಯೆ ಏನು ಅಂತಂದರೆ, ನಮ್ಮ ದೇಹದ ಶಕ್ತಿಯನ್ನು ನಾವು ತಿಂದಿರೋ ಆಹಾರ ಕಿತ್ಕೊಂಡು ಹೊರಗಡೆ ಹೋಗುತ್ತೆ. ಇನ್ನೊಂದು ಕಿತ್ಕೊಂಡು ಹೊರಗಡೆ ಹೋಗುವಾಗ ಈ ಮೂರನೇ ವಿಷಯಕ್ಕೆ ಬರ್ತೀನಿ. ಆರ್ ಒ ವಾಟರು. ಆರ್ ಒ ವಾಟರು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಆರ್ ಒ ವಾಟರು ರುಚಿಯಾಗಿರುತ್ತೆ. ಬಟ್ ರುಚಿಯಾಗಿದ್ದರೂ ಒಳ್ಳೆಯದಲ್ಲ. ಎಲ್ಲರ ಮನೇಲೂ ಇದೆ. ನಾನು ಹೇಳಿದರೆ ಬೇಜಾರಾಗುತ್ತೆ ಕೆಲವರಿಗೆಲ್ಲ ಅನ್ಸೋದು, ಯಾಕೆಂದ್ರೆ 15,000 ಕೊಟ್ಟು ತೊಗೊಂಡ್ಬಿಟ್ಟಿರ್ತೀವಿ. ಸೊ ಆರ್ ಒ ವಾಟ್ರು ಸಮಸ್ಯೆ ಏನು ಅಂತಂದರೆ ರಿವರ್ಸ್ ಆಸ್ಮೋಸಿಸ್ ಅಂತ. ಅಂದರೆ ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಫ್ಲೋ ಆಗ್ತಿರುತ್ತೆ ವಾಟರ್ ಅಂತ. ಸೊ ಅದನ್ನು ರಿವರ್ಸ್ ಮಾಡಿ ಈ ನೀರಿನಲ್ಲಿರೋ ಕೆಟ್ಟ ಅಂಶಗಳನ್ನು, ಮಿನರಲ್ಗಳನ್ನು, ಬೇಕಾಗಿರೋ ಅಂಶಗಳನ್ನು ಎಲ್ಲವನ್ನು ತೆಗೆದು ಬಿಡುತ್ತೆ. ಎಲ್ಲವನ್ನು ತೆಗೆದು ಒಂದು ಲಿಕ್ವಿಡನ್ನು ಹೊರಗೆ ಬಿಡುತ್ತೆ. ಅದಕ್ಕೆ ಏನು ಮಾಡಿದ್ವಿ ಕಂಪ್ನಿಯವರು, ರೀಮಿನರಲೈಸ್ ಅಂತ ಮಾಡಿ, ರೀಮಿನರಲೈಸ್ ಮಾಡೋದಕ್ಕೆ ಇನ್ನೊಂದು ಆ್ಯಡ್ ಮಾಡಿದ್ರಲ್ಲಿ. ಸೊ ರೀಮಿನರಲೈಸ್ ಮಾಡಿ ಅದನ್ನು ಕೊಡ್ತಾರೆ. ಆದರೆ ಈ ಎಲ್ಲವೂ ಪಂಚಮಹಾಭೂತಗಳಿಂದ ಆಗಿರುತ್ತಲ್ವ, ಈ ನೀರು ಕೂಡ ಹೆಂಗಿರುತ್ತೆ ಅಂತಂದರೆ, ನೀರಿನಲ್ಲಿರೋ ಸತ್ವಗಳನ್ನೆಲ್ಲ ನಾವು ತೆಗೆದ ಮೇಲೆ ನೀರಿಗೆ ಬಾಯಾರಿಕೆ ಆಗಿರುತ್ತೆ. ನೀರಿನಲ್ಲಿರೋ ವಸ್ತುಗಳೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ. ಸೊ ಅದು ಹೊಟ್ಟೆಗೆ ಹೋದ್ಮೇಲೆ ಏನು ಮಾಡುತ್ತೆ, ಹೊಟ್ಟೆಲಿ ಏನಾದ್ರು ಸಿಗುತ್ತಾ ಅಂತ ನೋಡುತ್ತೆ. ನಮ್ಮ ಹೊಟ್ಟೆಯಲ್ಲಿರುವ ಮಿನರಲ್ಗಳು, ಅಂದರೆ ನೀರಿನಲ್ಲಿ ಇರಬೇಕಾದ ಮಿನರಲ್ಗಳು ನಮ್ಮ ದೇಹದಲ್ಲಿ ಆಲ್ರೆಡಿ ಇರುತ್ತಲ್ವ, ರಕ್ತದಲ್ಲಿ ಎಲ್ಲ, ಅದನ್ನೆಲ್ಲ ಅದು ಎಳ್ಕೊಂಡ್ಬಿಡುತ್ತೆ. ಅದನ್ನೆಲ್ಲ ಎಳ್ಕೊಂಡು ಕಿಡ್ನಿ ಮೂಲಕ ಹೋಗಿ ಕಿಡ್ನಿಗೂ ತೊಂದರೆ ಕೊಟ್ಟು ಆಮೇಲೆ ಹೊರಗಡೆ ಹೋಗುತ್ತೆ. ಒಂದು ಕೇಸ್ ಬಗ್ಗೆ ಹೇಳ್ತೀನಿ ನಾನು. ಒಂದು ಪೇಷಂಟು, ಒಂದು ಚಿಕ್ಕ ಹುಡುಗಿ, ಒಂದು 10-12 ವರ್ಷದ ಹುಡುಗಿ. ಈ ಹುಡುಗಿಗೆ ಹೊಟ್ಟೆ ನೋವು ಅಂತ ಮಧ್ಯರಾತ್ರಿ ಹೊಟ್ಟೆ ನೋವು ಬಂದು ಒದ್ದಾಡಿ ದೊಡ್ಡ ಆಸ್ಪತ್ರೆಗೆಲ್ಲ ಹೋಗಿದ್ರು ಅವರು. ಗ್ಯಾಸ್ಟ್ರೋ ಎಂಟ್ರಾಲಜಿ ಹಾಸ್ಪಿಟಲ್ಗೆ ಹೋಗಿದ್ರು, ಆಸ್ಟ್ರೋ ಹಾಸ್ಪಿಟಲ್ಗೆ ಹೋಗಿದ್ರು. ಅಲ್ಲಿ ಎಲ್ಲ ಟೆಸ್ಟ್ಗಳು, ಸ್ಕ್ಯಾನಿಂಗ್ಗಳು, CT ಸ್ಕ್ಯಾನ್ಗಳು ಎಲ್ಲ ಮಾಡಿಸ್ಕೊಂಡು ಅವ್ರಿಗೆ ಪ್ಯಾಂಕ್ರಿಯಾಟೈಟಿಸ್ ಆಗಿದೆ ನಿಮಗೆ, ಇದಕ್ಕೆ ಇಂಥ ಮಾತ್ರೆ ಇದು ಲೈಫ್ ಲಾಂಗ್ ತೊಗೋಬೇಕು ಅಂತ 10-12 ವರ್ಷದ ಮಗು ಅದು. ಅದನ್ನು ತೊಗೊಳಕ್ಕೂ ಶುರು ಮಾಡಿಬಿಟ್ಟಿದ್ರು ಅವರು. ಶುರು ಮಾಡಿ ಏನು ಮಾಡಿದ್ರು, ಹೊಟ್ಟೆನೂ ಹೋಗ್ತಾಯಿಲ್ಲ. ಕೊನೆಗೆ ಅವರು ಬಂದಾಗ ನಾನು ತುಂಬ ದೊಡ್ಡ ಕಾಯಿಲೆ ಹೆಸರು ಯೋಚನೆ ಮಾಡಬಾರ್ದು ಅಂದ್ಬಿಟ್ಟು ನಿಧಾನ ಪರಿವರ್ಜನ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಏನಂತಂದರೆ ನಿಧಾನ ಅಂದರೆ ಕಾಸ್. ಯಾವುದು ಕಾಯಿಲೆಗೆ ಕಾಸ್ ಇದೆಯೋ ಅದನ್ನು ಬಿಟ್ಟು ಬಿಡಬೇಕು ಅಂತ. ನಿಧಾನ ಪರಿವರ್ಜನಮೇವ ಚಿಕಿತ್ಸಾ ಅಂತ ಒಂದು ಮಾತಿದೆ, ಚರಕ ಹೇಳ್ತಾನೆ. ಸೊ ನಿಧಾನ ಏನು, ಕಾರಣ ಏನು, ಈ ಹುಡುಗಿಗೆ ಹೊಟ್ಟೆ ನೋವು ಬರ್ತಿದೆ, ಕಾರಣ ಏನು ಅಂತ ಎಲ್ಲ ಕೇಳಿದ್ರೆ ಏನೂ ಇಲ್ಲ. ಅವ್ರು ಜಂಕ್ ಫುಡ್ಡು ಕೊಡ್ತಾ ಇಲ್ಲ. ಅವರೊಬ್ಬರು ಸ್ಕೂಲ್ ಟೀಚರು ಮಗುನ ಚೆನ್ನಾಗಿ ಆಹಾರ ಕೊಟ್ಟು ಬೆಳೆಸ್ತಾ ಇದ್ದಾರೆ, ಏನೂ ಸಮಸ್ಯೆನಿಲ್ಲ. ಹೀಗೆ ಮಾಡ್ತಾ ಬಂದು ಹಾರ್ಡ್ ವಾಟರ್ ಇದೆ ಮನೇಲಿ ಅಂತ ಅವರು RO ಸಿಸ್ಟಮ್ ಹಾಕ್ಕೊಂಡಿದ್ರು. RO ಸಿಸ್ಟಮ್ ಆಮೇಲೆ ನನಗೂ ಗೊತ್ತಿರಲಿಲ್ಲ ಅವಾಗ. ಅವ್ರು RO ಸಿಸ್ಟಮ್ ಹಾಕೋತಿದ್ದೀವಿ ಅಂತಂದರು. ಸರಿ, ನಾನು ಸ್ವಲ್ಪ ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗಾಗೋದಕ್ಕೆ ಔಷಧಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಈ RO ವಾಟ್ರ್ ಕುಡಿದಾಗ ಏನಾಗುತ್ತೆ, ನಾನು ಆಗಲೇ ಹೇಳ್ದಂಗೆ ಅದು ಅಂಶಗಳನ್ನೆಲ್ಲ ಎಳೆದ್ಬಿಡುತ್ತೆ ಅಂತಂದಲ್ಲ. RO ಕುಡಿಯೋರಿಗೆ ವಿಟಮಿನ್ D, B12 ಎಲ್ಲ ಕಮ್ಮಿ ಆಗುತ್ತೆ. ಸೊ ಈಗ ಯಾರೇ ಚೆಕ್ ಮಾಡಿಸಿದ್ರು ಎಲ್ಲರಿಗೂ B12 ಕಮ್ಮಿ, ಯಾಕೆಂದರೆ ಮನೇಲಿ RO ಸಿಸ್ಟಮ್ ಹಾಕ್ಕೊಂಡಿದ್ದೀವಿ. ಸೊ ಈ ವಿಟಮಿನ್ D ಕಮ್ಮಿ ಆದರೆ ಇನ್ನೇನಾಗುತ್ತೆ ಅಂತಂದರೆ, ವಿಟಮಿನ್ D ಕಮ್ಮಿ ಆದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಲಿವರ್ ಫಂಕ್ಷನ್ ಹಾಳಾಗುತ್ತೆ, ಪ್ಯಾಂಕ್ರಿಯಾಸ್ ಫಂಕ್ಷನ್ ಹಾಳಾಗುತ್ತೆ, ಪ್ಯಾಂಕ್ರಿಯಾಟೈಟಿಸ್ ಬರುತ್ತೆ. ಈ ಮಗುಗೆ ಪ್ಯಾಂಕ್ರಿಯಾಟೈಟಿಸ್ ಬಂದಿದೆ. ಯಾಕೆ ಬಂದಿದೆ ಅಂದರೆ RO ವಾಟರ್ ಕುಡಿದಿದ್ದರಿಂದ. ಪ್ಯಾಂಕ್ರಿಯಾಟೈಟಿಸ್ಗೆ ಟ್ರೀಟ್ಮೆಂಟೇ ಇಲ್ಲ ಅಲೋಪತಿಯಲ್ಲಿ. ಏನೇನೋ ಮೆಡಿಸಿನ್ ಕೊಡ್ತಾರೆ ಮೇಂಟೈನ್ ಮಾಡೋದಕ್ಕೆ, ವಾಸಿ ಆಗೋಲ್ಲ. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ನೀವು ದಯವಿಟ್ಟು RO ಸಿಸ್ಟಮ್ ನಿಲ್ಲಿಸ್ಬಿಡಿ, ತುಂಬ ಹಾರ್ಡ್ ವಾಟರ್ ಇದೆ ಅಂದರು. ಸರಿ, ಹಾಗಿದ್ರೆ ಕುಡಿಯೋದಕ್ಕೆ ಮಾತ್ರ ಬೇರೆ ನೀರು ತಂದು RO ವಾಟ್ರನ್ನ ತಲೆ ಸ್ನಾನ ಮಾಡೋಕ್ಕೆ ಉಪಯೋಗಿಸಿ ಅಂತಂದೆ. ತಲೆ ಕೂದಲೆಲ್ಲ ಉದುರೋಗ್ಬಿಡುತ್ತೆ ಹಾರ್ಡ್ ವಾಟ್ರಿಂದ. ಸೊ RO ವಾಟ್ರ್ ಬದಲು ನೀವು, ಅವರು ಕಾವೇರಿ ನೀರನ್ನು ದಿನ ಇನ್ನೊಬ್ಬರು ಮನೆಯಿಂದ 5-5 ಲೀಟ್ರ್ ತೊಗೊಂಡೋಗೋದಕ್ಕೆ ಶುರು ಮಾಡಿದ್ರು. ಒಂದು ತಿಂಗಳಲ್ಲಿ ಕಂಪ್ಲೀಟ್ ಹೊರಟೋಯ್ತು ಸಮಸ್ಯೆ. ಬರೀ ಇಷ್ಟೇ. ಎಷ್ಟೋ ಸರ್ತಿ ನಮ್ಮ ಪ್ರಾಬ್ಲಮ್ ತುಂಬ ಸಣ್ಣದಾಗಿರುತ್ತೆ, ಅಂದರೆ ಸಿಂಪಲಾಗಿ ನಮ್ಮ ಕಣ್ಣು ಮುಂದೆನೇ ಕಾಣ್ತಿರುತ್ತೆ, ನಾವು ತಿನ್ನೋ ಆಹಾರದಲ್ಲಿರುತ್ತೆ, ನಾವು ಅದನ್ನು
ಗಮನಿಸೋದನ್ನು ಮರೆತು ಬಿಟ್ಟಿರ್ತೀವಿ. ನಾನಾಗಲೇ ದಿ ಧೃತಿ ಸ್ಮೃತಿ ವಿಭ್ರಷ್ಟ ಪ್ರಜ್ಞಾಪರಾಧ ಮಾಡ್ತಾರೆ ಅಂತಂದಲ್ಲ. ದಿ ಧೃತಿ ಸ್ಮೃತಿ ಮೂರು ವಿಭ್ರಷ್ಟ ಆಗಿರೋರು, ಅಂದರೆ ದಿ ಧೃತಿ ಸ್ಮೃತಿ ಮೂರು ವಿಭ್ರಷ್ಟರಾಗಿರೋರು ಕರ್ಮಯತ್ ಕುರುತೆ ಅಶುಭಂ ಪ್ರಜ್ಞಾಪರಾಧಂ ತಮ್ ವಿದ್ಯಾತ್ ಸರ್ವದೋಷ ಪ್ರಕೋಪನಂ ಅಂತ. ಸೊ ನಾವುಗಳು ಏನು ಮಾಡಬೇಕು ಅಂತಂದರೆ, ಈ ಅನಾರೋಗ್ಯಕರ ವಸ್ತುಗಳು ಯಾವುದೊಂದು ತಿಳ್ಕೊಂಡು ಅದನ್ನು ಬಿಡಬೇಕು. ಸೊ ಆಹಾರವನ್ನು ಪದೇ ಪದೇ ತಿನ್ನೋದು ನಾವು ತುಂಬ ಜನರಿಗೆ, ನಮ್ಮ ಪೇಷಂಟ್ಸ್ಗೆಲ್ಲ ಹೇಳ್ತಾ ಇರ್ತೀನಿ. ಏನು ಮಾಡ್ತೀವಿ ಅಂದರೆ, ನಾವು ಒಂದು ಆಹಾರ ತಿಂದು ಅದು ಜೀರ್ಣ ಆಗೋದಕ್ಕೆ ಮುಂಚೆನೇ ಮತ್ತೆ ಆಹಾರ ತಿಂತೀವಿ. ಇದಕ್ಕೆ ನಾನು ವಾಷಿಂಗ್ ಮೆಷಿನ್ದು ಉದಾಹರಣೆ ಕೊಡ್ತೀನಿ. ಎಂತ ವಾಷಿಂಗ್ ಮೆಷಿನ್, ಈ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ಹಾಕಿ ಸೋಪ್ ಹಾಕಿ ನೀರು ಹಾಕಿ ಒಂದು ಸಲ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಮುಚ್ಚಳ ತೆಗೆದ್ರೆ ಅದು ಆಫ್ ಆಗಿಬಿಡುತ್ತೆ. ಮತ್ತೆ ಆನ್ ಮಾಡಿದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನಮ್ಮ ಹೊಟ್ಟೆ ಜಠರದಲ್ಲಿ ಏನಾಗ್ತಿರುತ್ತೆ ಅಂತಂದರೆ, ನಾವು ಒಂದು ಸ್ವಲ್ಪ ತಿಂದಿರ್ತೀವಿ, ಅದೇನೋ ಸ್ವಲ್ಪ ಜೀರ್ಣ ಮಾಡಿ ಏನೋ ನೋಡ್ತಾ ಇರ್ತೀವಿ ಏನು ಮಾಡಬೇಕು ಅಂತ, ನಾವು ಮತ್ತೆ ಮುಚ್ಚಳ ತೆಗೆದ್ಬಿಟ್ಟು ಒಂದು ಲಾಡು ಉಂಡೆ ಹಾಕ್ಬಿಡ್ತೀವಿ ಮಧ್ಯದಲ್ಲಿ. ಅದು ಮತ್ತೆ ನಿಂತು ಮತ್ತೆ ರೀಸ್ಟಾರ್ಟ್ ಆಗಬೇಕು. ಸೊ ಈ ರೀತಿ ನಾವು ಮಾಡೋ ಕೆಲಸಗಳು ವಿವೇಚನೆ ಇಟ್ಕೊಂಡು ಮಾಡ್ತಾ ಹೋದರೆ, ಅಂದರೆ ಪ್ರತಿಯೊಂದು ವಿಷಯದಲ್ಲೂ ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡೋದು, ನಿದ್ರೆ ಮಾಡೋದು, ಹೇಳೋದು, ಇದರಲ್ಲಿ ನಾವು ವಿವೇಚನೆಯಿಂದ ಮಾಡ್ತಾ ಹೋದರೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಈಗಿನ ನಮ್ಮ ಜನ್ರೇಷನ್ನು, ನಾವು ಹಗಲಲ್ಲಿ ಬೆಳಕು ನೋಡೋದಿಲ್ಲ, ರಾತ್ರಿ ಕತ್ತಲು ನೋಡೋದಿಲ್ಲ. ಹೌದು ಅನಿಸುತ್ತಾ ನಿಮ್ಗೆ? ಹಂಗೆ ಹಗಲಲ್ಲಿ ನಾವು ಬೆಳಕು ನೋಡೋದಿಲ್ಲ, ಯಾಕೆಂದರೆ ಸೂರ್ಯ ಇರೋ ಕಡೆ ಹೋಗೋದೇ ಇಲ್ಲ. ನಾವು ರಾತ್ರಿ ಕತ್ತಲು ನೋಡೋದಿಲ್ಲ, ಯಾಕೆಂತಂದರೆ ಡಾರ್ಕ್ನೆಸ್ ನೋಡೋದಿಲ್ಲ. ರಾತ್ರಿ ಒಂದಲ್ಲ ಒಂದು ಲೈಟ್ ಉರಿತಿರುತ್ತೆ, ಎಲ್ಲ ಕಡೆ ಬೆಳಕಿರುತ್ತೆ. ಮಲ್ಕೊಳ್ಳುವಾಗಲೂ ಬೆಡ್ ಲ್ಯಾಂಪ್ ಹಾಕೋತೀವಿ. ಬೆಡ್ ಲ್ಯಾಂಪ್ ಹಾಕೋಬಾರ್ದು, ಮಲ್ಕೊಳ್ಳುವಾಗ ಕತ್ತಲಿರಬೇಕು. ಇದನ್ನು ಪ್ರಯೋಗ ಮಾಡೋದಕ್ಕೆ ಅಂತ ನಾವು ಈಗ ಒಂದು ತಿಂಗಳಿಂದ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಮನೆಯಲ್ಲಿ ಕಣ್ಣಿಗೆ ಬಟ್ಟೆ ಕವರ್ ಮಾಡ್ಕೊಂಡು, ಇದರಲ್ಲಿ ಕೊಡ್ತೀವಿ, ಏರ್ಲೈನ್ಸಲ್ಲೆಲ್ಲ ಕೊಡ್ತಾರಲ್ಲ ಅಂಥದ್ದನ್ನ ಕವರ್ ಮಾಡ್ಕೊಂಡು ಮಲಗ್ತಾಯಿದ್ದೀವಿ. ಕಣ್ಣಿಗೆ ಡಾರ್ಕ್ನೆಸ್ ಇಲ್ಲದೇ ಇದ್ದರೆ ಹಲವಾರು ಕ್ರಿಯೆಗಳು, ಜೈವಿಕ ಕ್ರಿಯೆಗಳು ದೇಹದಲ್ಲಿ ಸರಿಯಾಗಿ ನಡೆಯೋದಿಲ್ಲ. ಅದೇ ರೀತಿ ಬೆಳಕಿನಲ್ಲಿ ಸೂರ್ಯನ ಬೆಳಕು ನಮಗೆ ಸಿಗದೇ ಇದ್ದರೆ ವಿಟಮಿನ್ ಡಿ ಅಬ್ಸಾರ್ಪ್ಷನೇ ಆಗೋದಿಲ್ಲ. ನಾವು ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಿಸಿಲಲ್ಲಿ ಹೋಗ್ತೀವಿ, ಸೊ ಕನ್ಫ್ಯೂಷನ್ ಆಗುತ್ತೆ ಬ್ರೈನ್ಗೆ. ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದೆ ಒಂದು ಕಪ್ಪು ಬೆಳಕು ಬೀಳ್ತಿರುತ್ತಲ್ಲ, ಸೊ ಕಣ್ಣಿಂದ ಬ್ರೈನಿಗೆ ಒಂದು ಕನ್ಫ್ಯೂಷನ್ ಆಗುತ್ತೆ, ಇದು ಸನ್ಲೈಟ್ ಅಲ್ಲ ಅಂತ. ಸೊ ಸನ್ಲೈಟ್ ಮೈ ಮೇಲೆಲ್ಲ ಬಿದ್ದರೂ ನಮ್ಮ ಬ್ರೈನು ಅದನ್ನು ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋಕ್ಕೆ ಕಮಾಂಡ್ ಕೊಡೋಲ್ಲ. ಸೊ ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋದು ಹಗಲೊತ್ತು ಕಂಟಿನ್ಯೂಸ್ ಆಗಿ, ಅಂದರೆ ಇಡೀ ದಿನ ಅವಾಯ್ಡ್ ಮಾಡಬೇಕು, ಬಿಸಿಲಿಗೆ ಹೋಗಬೇಕು. ಮತ್ತು ಇನ್ನೊಂದು ಸಣ್ಣ ಸಲಹೆ ಏನು ಅಂತಂದರೆ, ಕಣ್ಣು ಮುಚ್ಕೊಂಡು, ಈಗ ನಾವು ಹೊರಗಡೆ ಹೋಗಿ ನಿಂತ್ಕೋಬೇಕು, ಹೊರಗಡೆ ಹೋಗಿ ನಿಂತ್ಕೊಂಡ್ಮೇಲೆ ಕಣ್ಣು ಮುಚ್ಕೊಂಡು ಸೂರ್ಯನ ಕಡೆ ನೋಡಬೇಕು. ಒಂದು ಸ್ವಲ್ಪ ಸೆಕೆಂಡ್, ಒಂದು 20 ಸೆಕೆಂಡ್ 30 ಸೆಕೆಂಡು ಸಾಧ್ಯ ಆದರೆ ಒಂದು 2-3 ಸಲ, ಅಥವಾ ಬಿಸಿಲಲ್ಲಿ ಹೋದಾಗ ಯಾವಾಗಲೂ ನೆನಪಾದಾಗ ಕಣ್ಣು ಮುಚ್ಚಿ ಒಂದು ಸಲ ಹಿಂಗೆ ನೋಡಬೇಕು. ಆ ಸನ್ಲೈಟು ಮುಚ್ಚಿದ ಕಣ್ಣಿನ ಮೇಲೆ ಬಿದ್ದಾಗ ಕಣ್ಣಿನ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಕಣ್ಣಿನ ಹಲವಾರು ಸಮಸ್ಯೆಗಳು ತಾನಾಗೆ ವಾಸಿಯಾಗ್ಬಿಡುತ್ತೆ. ಅದಕ್ಕೆ ನಮಗೆ ಕಣ್ಣಿನ ಸಮಸ್ಯೆಗಳು ಬಂದಾಗ, ಸರ್ಕ್ಯುಲೇಷನ್ ಸಮಸ್ಯೆ ಬಂದಾಗ ಆದಿತ್ಯ ಹೃದಯ ಓದಿ ಅಂತಾರೆ. ಆದಿತ್ಯ ಹೃದಯ ಓದಬೇಕು, ಸ್ವಲ್ಪ ಆದಿತ್ಯನೂ ನೋಡಬೇಕು, ಜೊತೆಗೆ ಸೂರ್ಯ ನಮಸ್ಕಾರ ಇತ್ಯಾದಿ ಪರಿಹಾರಗಳಿದೆ. ಇವಿಷ್ಟನ್ನು ಮಾಡಬೇಕು. ಇನ್ನು ಸಮಯ ಇದೆಯಣ್ಣ? ಸೊ ಈ ಸಲಹೆಗಳನ್ನ ನೆನಪಿಟ್ಕೊಂಡು ಆಚರಿಸ್ತೀರಿ ಅಂತ ನಂಬಿದ್ದೀನಿ. ಸ್ಮೃತಿಯಲ್ಲಿ ಇಟ್ಕೊಂಡು ಧೃತಿಯಿಂದ ಧಿಯಿಂದ ಡಿಸೈಡ್ ಮಾಡಿ ಎಲ್ಲರೂ ಅದನ್ನು ಆಚರಿಸ್ತೀನಿ ಅಂತ ನಂಬಿದ್ದೀನಿ. ಈ ಒಂದು ಅವಕಾಶ ಕೊಟ್ಟ ಬ್ರಹ್ಮವಿದ್ಯಾ ಸಂಸ್ಥೆ ಹಾಗೂ DVG ಬಳಗ ಹಾಗೂ ಮತಂಗ ಪ್ರತಿಷ್ಠಾನದ DVG ಬಳಗ ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳಿದರೆ, ಧೀ ಶಕ್ತಿಯನ್ನು ಪ್ರಚೋದಿಸಿ ಇಟ್ಕೊಳ್ಳೋಣ. ಎಲ್ಲರೂ ಆರೋಗ್ಯವಾಗಿರೋಣ. ನಮಸ್ಕಾರ.